ಕೊತ್ತಲವಾಡಿ ಪುಷ್ಪವ್ವ ಈಗ ಪಾಸಿಟಿವ್ ಪುಷ್ಪವ್ವ ಆಗಿದ್ದಾರೆ. ಯಶ್ಗೆ ಗೌರವ ತಂದ್ರವ್ವ, ಒಂದು ಘನತೆಯು ನೀವು ತಂದು ಬಿಟ್ರಿ. ಕೊತ್ತಲವಾಡಿ ಪುಷ್ಪವ್ವ ಈಗ ಧನಾತ್ಮಕ ಪುಷ್ಪವ್ವ. ಯಶ್ಗೆ ಗೌರವ ತಂದ್ರವ್ವ, ಒಂದು ಘನತೆ ತಂದು ಕೊಟ್ರವ್ವ. ಕೊತ್ತಲವಾಡಿ ಶೋನಲ್ಲಿ ಪ್ರೊಡ್ಯೂಸರ್ ಪುಷ್ಪ ಹೊಸ ರೂಪ. ಪ್ರೆಸ್ ಮೀಟ್ ನಲ್ಲಿ ಪತ್ರಕರ್ತರ ಮನಗೆದ್ದ ಪುಷ್ಪವ್ವ. ಮೊದಲೆಲ್ಲ ಎಷ್ಟಾಯಿ ಪುಷ್ಪ ಮಾತು ಸ್ವಲ್ಪ ಕಚ್ಚಾ ಆಗಿ ಇರ್ತಾ ಇತ್ತು, ಹಸಿ ಹಸಿ ಮಾತು. ಈ ಬಗ್ಗೆ ವರದಿ ಮಾಡಿದ್ದ ನಿಮ್ಮ ಫ್ರೀಡಂ ಟಿವಿ ನಮ್ಮ ಅಭಿಪ್ರಾಯವನ್ನ ಮಂಡಿಸಿದ್ವಿ. ಈ ಬೆನ್ನಲ್ಲೇ ಎಚ್ಚೆತ್ತು ತಮ್ಮ ಮಾತಿನ ಶೈಲಿ ಬದಲಿಸಿದ ಪುಷ್ಪವ್ವ. ಮಾತಲ್ಲೊಂದು ರುಚಿ ಇದೆ. ಈಗ ಎಷ್ಟಾಯಿ ಈಗ ಪಾಸಿಟಿವ್ ಪುಷ್ಪವ್ವ, ಕೊತ್ತಲವಾಡಿ ಪುಷ್ಪವ್ವ. ಕೊತ್ತಲವಾಡಿ ಪುಷ್ಪವ್ವ ಈಗ ಪಾಸಿಟಿವ್ ಪುಷ್ಪವ್ವ. ಪುಷ್ಪವ್ವರ ಮಾತಲ್ಲಿ ಒಂದು ಸೌಂದರ್ಯ ಇದೆ, ಒಂದು ಸಿಹಿ ಇದೆ, ಅದರಲ್ಲೊಂದು ಟೇಸ್ಟ್ ಇದೆ. ಈ ಹಿಂದೆ ಸ್ವಲ್ಪ ಕಚ್ಚವಾಗಿ ಮಾತನಾಡ್ತಾ ಇದ್ರು, ಹಸಿ ಹಸಿಯಾಗಿ ಮಾತನಾಡ್ತಾ ಇದ್ರು. ಕೇಳುಗರ ಕರ್ಣ ಬುಡಗಳಿಗೆ ಇದೇನಿದು ಪುಷ್ಪವ್ವ ಅನ್ನೋ ತರಹ ಅದು ಪ್ರಚೋದನೆ ಕೊಡ್ತಾ ಇತ್ತು. ಆದರೆ ಈಗ ಫ್ರೀಡಂ ಟಿವಿ ಪುಷ್ಪವ್ವ ಈಗ ಬದಲಾಗಿದ್ದಾರೆ. ಪುಷ್ಪವ್ವರ ಮಾತಿನ ಧಾಟಿಯು ಕೂಡ ಬದಲಾಗಿದೆ. ಕೊತ್ತಲವಾಡಿ ಸಿಕ್ಕಿದ್ರೆ ಸರಿಯಾಗಿ ಅವಕಾಶಗಳು ಏನೆಲ್ಲ ಇರುತ್ತಲ್ಲ, ಅದು ಒಂದು ಮತ್ತೆ ಹೇಳೋಣ. ಒಂದು ದಿವಸ ಒಂದು ತುಂಬ ಒಳ್ಳೆ ಗೆದ್ವಿ ಅಂದಮೇಲೆ ಹೇಳೋಣ. ಈ ಒಂದು ಪಿಕ್ಚರ್ಗಲ್ಲ, ನಾವು ತುಂಬ ದೂರ ಹೋದ್ಮೇಲೆ ಹೇಳೋಣ. ಇವತ್ತು ಯಶು 25 ವರ್ಷ ಆದಮೇಲೆ ನಿಮಗೆ ರಾಕಿಂಗ್ ಸ್ಟಾರ್ ಅಂತ ಕಾಣಿಸ್ಕೊಂಡಿದ್ದಾರೆ. ಅದ್ರ ಹಿಂದೆ ಪಟ್ಟಿರೋ ಕಷ್ಟಗಳು ಯಾರಿಗೂ ಕಾಣಲ್ಲ. ಹಾಗಾಗಿ ಅದೆಲ್ಲ ನಿಧಾನಕ್ಕೆ ಮಾತಾಡೋಣ. ಇವಾಗ ಸಿನಿಮಾ ಮಾಡೋಕ್ಕೆ ಯಶಿಂದನೇ ನನಗೂ ಇನ್ಸ್ಪಿರೇಷನ್. ಅಂದರೆ ಅಲ್ಲಿ ಬರಲಿಲ್ಲ ಅಂದರೆ ನಮಗೆ ಗೊತ್ತಾಗಿಲ್ಲ, ಬಟ್ ಬಂದಮೇಲೆ ಗೊತ್ತಾಗಿದೆ. ಈ ವಾತಾವರಣ ನೋಡಿ ಅಲ್ಲಿ ಬಂದರೆ ಎಲ್ಲ ಕಲಿಯೋದು. ಗಾದೆ ಹೇಳ್ತಾರೆ ಗೊತ್ತಾ, ಸಾವಸದಿಂದ ಏನೋ ಕೆಟ್ಟ ಅಂತ. ಹಂಗೆ ನಾವು ಅಲ್ಲಿಂದನೇ ಬಂದು ಅಲ್ಲೇ ವಾತಾವರಣ ಎಲ್ಲ ಕಲ್ತಿರೋದು. ಬಟ್ ಅವನಿಂದ ತುಂಬ ಕಲ್ತಿದ್ದೀವಿ ನಾವು. ಅವನು ಮನೇಲಿ ಯಾವ ರೀತಿ ನಮಗೆಲ್ಲ ಗೈಡ್ ಮಾಡ್ತಿದ್ದ, ಅಂದರೆ ಯಾವಾಗಲೂ ಸಿನಿಮಾ ಬಗ್ಗೆ ಅವನಿಗಿರೋ ಫ್ಯಾಷನ್ ಎಲ್ಲ ನೋಡಿ ಕಲ್ತಿದ್ದೀವಿ. ಅದು ಬಿಟ್ಟರೆ ಬೇರೆ ಏನಿಲ್ಲ. ನಮಗೂ ಎಲ್ಲ ಒಂದು ಕಡೆ ನಾವು ಮಾಡ್ಬೋದು, ಮಾಡೋಣ ಅಂತ ಒಂದು ಆಸೆ ಬಂತು, ಮಾಡಿದ್ದೀವಿ ಅಷ್ಟೇ. ಮಾಡಬಾರ್ದ? ನಾನು ತುಂಬ ಸಿಂಪಲ್ಲು. ನಾನು ಒಂದು ಅಂಗಡಿಗೆ ಹೋಗಿ ನೀವು 100 ಸೀರೆ ಇಟ್ಟು ಟಕ್ಕಂತ ಒಂದು ಸೀರೆ ಎತ್ಕೊಂಡ್ಬಿಡ್ತೀನಿ, ತುಂಬ ಹೊತ್ತು ಹುಡ್ಕಲ್ಲ. ಹಂಗೆ ಸಿಂಪಲ್ಲಾಗಿ ಅವ್ರು ಹೇಳಿದ ತಕ್ಷಣ ಜಡ್ಜ್ಮೆಂಟ್ ಇದೆ. ಯಾವುದೇ ಕೆಲಸಕ್ಕೆ ಜಡ್ಜ್ಮೆಂಟ್ ತುಂಬ ಮುಖ್ಯ ಅಲ್ವಾ? ಪ್ರಬುದ್ಧರಾದರೂ ಪುಷ್ಪವ್ವನ ಮಾತಿನಲ್ಲಿ ಪ್ರಬುದ್ಧತೆ ಇದೆ, ಜೊತೆಗೆ ಮುಂದಾಲೋಚನೆಗಳು ಕೂಡ ಇದ್ದಾವೆ. ಸೂಕ್ಷ್ಮವಾಗಿ ಮಾತನಾಡ್ತಾ ಇದ್ದಾರೆ. ಒಂದಷ್ಟು ಅನುಭವಗಳಾಗಬೇಕು. ಅನುಭವ ಆದರೆ ಮಾತ್ರ ನಮ್ಮ ಕೆಲಸಗಳಲ್ಲಿ ಒಂದಷ್ಟು ನೈಪುಣ್ಯತೆಯನ್ನು ಗಳಿಸೋದಕ್ಕೆ ಸಾಧ್ಯ. ಹಾಗಾಗಿ ನನ್ನ ಮಗನ ಸಲಹೆಗಳು, ಜೊತೆಗೆ ನಾನು ಕಂಡಂಥ ಅನುಭವ, ಇವೆಲ್ಲದರ ಆಧಾರದಲ್ಲಿ ನಾನು ಮತ್ತೊಂದು ಕನಸನ್ನು ಕಟ್ತೀನಿ, ಸಾಕಷ್ಟು ಸಿನಿಮಾಗಳನ್ನು ಮುಂದೆ ತರ್ತೀನಿ ಅಂತ ಹೇಳಿ ಪುಷ್ಪವ್ವ ಹೇಳ್ತಾ ಇದ್ದಾರೆ. ಫ್ರೀಡಂ ಟಿವಿಯ ಕಡೆಯಿಂದಲೂ ಕೂಡ ಪುಷ್ಪವ್ವರಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ಹಾರೈಕೆಯನ್ನು ಕೂಡ ತಲುಪಿಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.